ಹಾಯ್ ಹಲೋ ಗೈಸ್, ಇವತ್ತು ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ತಿಳ್ಕೊಳ್ಳೋಣ ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ನೀವು ಕೇಳಿರ್ತೀರ, ನಾವು ಕೇಳಿದ್ದೀವಿ. ಕೆಲವ್ರು ಹೇಳ್ತಾರೆ ಜೀವನದಲ್ಲಿ ನಾವು ಏನೇನಾಗಬೇಕು, ನಮ್ಮ ಜೀವನದಲ್ಲಿ ಏನೇನು ನಡೀಬೇಕು ಅಂತ ಮುಂಚೆನೇ ನಿಶ್ಚಯ ಆಗಿರುತ್ತೆ. ನಮ್ಮ ಕೈಲಿ ಏನೂ ಇಲ್ಲ, ಎಲ್ಲ ದೇವರ ಆಟ, ವಿಧಿ ಲಿಖಿತ ಅಂತ ಕೆಲವ್ರು ಹೇಳ್ತಾರೆ. ನೀವು ಕೂಡ ಕೇಳಿರ್ತೀರ. ಅಂದರೆ ಅರ್ಥ ಅವ್ರು ಹೇಳೋದು, ನಾವು ಯಾರ ಹೊಟ್ಟೆಲಿ ಹುಟ್ಟಬೇಕು, ನಾವೆಲ್ಲಿ ಬೆಳಿಬೇಕು, ನಾವೇನು ಎಜುಕೇಷನ್ ಮಾಡ್ತೀವಿ, ಮತ್ತು ಏನು ಕೆಲಸ ಮಾಡ್ತೀವಿ, ಮತ್ತು ಯಾರನ್ನ ಮದುವೆ ಆಗಬೇಕು, ಮತ್ತು ನಮ್ಮ ಹೊಟ್ಟೆಯಲ್ಲಿ ಯಾವ ಮಕ್ಕಳು ಹುಟ್ಟಬೇಕು, ಮತ್ತು ಎಲ್ಲಿ ಸಾಯಬೇಕು, ಎಲ್ಲ ಕೂಡ ಪ್ರತಿಯೊಂದು ಹಣೆಯಲ್ಲಿ ಬರೆದ್ಬಿಟ್ಟಿರ್ತಾನೆ ಭಗವಂತ. ನಮ್ಮ ಕೈಲಿ ಏನೂ ಇಲ್ಲ, ಅವ್ನು ನಡೆಸ್ದಂಗೆ ನಾವು ನಡ್ಕೊಂಡು ಹೋಗೋದು ಅಷ್ಟೇ ಕಣ್ರಪ್ಪ ಅಂತ ಕೆಲವರು ಹೇಳ್ತಾರೆ, ದೊಡ್ಡವರು. ಓಕೆನಾ? ಅದನ್ನ ನಾವು ಕೂಡ ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಸರಿ, ಅವ್ರು ಹೇಳೋ ಪ್ರಕಾರನೇ ಹೋದ್ರೆ, ಈಗ ಅವ್ರು ಹೇಳ್ತಾರೆ ಹಿಂಗೆ ಎಲ್ಲ ಅವರೆಲ್ಲ ಪೂರ್ತಿ ನಮ್ಮ ಜೀವನದಲ್ಲಿ ಹುಟ್ಟಿದ್ದಿಂದ ಸಾಯೋ ತನಕ ದೇವ್ರು ನಿಶ್ಚಯ ಮಾಡಿರ್ತಾನೆ, ಅದ್ರ ತಕ್ಕ ನಾವು ನಡ್ಕೊಂಡು ಹೋಗ್ತೀವಿ, ನಮ್ಮ ಕೈಲಿ ಇಲ್ಲ ಅಂತ ಹೇಳ್ತಾರೆ. ಸರಿ, ಒಳ್ಳೆ ರೀತಿ ಆದರೆ ಈಗ ಕೆಲವರು ಒಳ್ಳೆ ಹುಡ್ತಾರೆ, ಮತ್ತೆ ಎಜುಕೇಷನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಒಳ್ಳೆ ಕೆಲಸ ತಗೊಂತಾರೆ, ಒಳ್ಳೆ ಹೆಂಡತಿ ಸಿಗ್ತಾರೆ, ಒಳ್ಳೆ ಮಕ್ಕಳು ಹುಡ್ತಾರೆ, ಅವು ಮಕ್ಕಳು ಕೂಡ ಒಳ್ಳೆ ಕೆಲಸ ತಗೊಂಡು ಸೆಟ್ಲಾಗಿ ಮೊಮ್ಮಕ್ಕಳೆಲ್ಲ ಈ ಥರ ಜೀವನದಲ್ಲೆಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಅದು ಓಕೆ, ದೇವ್ರು ಬರ್ದಿದ್ದಪ್ಪ, ನನ್ನ ಹಣೆ ಬರದಲ್ಲಿ ಚೆನ್ನಾಗಿ ಹಣೆ ಬರ ಬರ್ದಿದ್ದ, ದೇವ್ರು ನಿಶ್ಚಯ ಮಾಡಿದ್ದ, ನಂದು ಹಂಗೆ ಜೀವನ ನಡೀತು ಅಂತ ಅನ್ಕೊಳ್ಳೋಣ. ಒಳ್ಳೆ ವಿಚಾರದಲ್ಲಿ ಒಳ್ಳೆಯದಾಗೋದು ನೋಡ್ಕೊಂಡಾಗ. ಅದೇ ರೀತಿ ಈಗ ಕೆಲವರು ಹುಟ್ತಾರೆ, ಮಾಡಬಾರ್ದು ಕೆಲಸ, ಕೆಟ್ಟ ಬುದ್ಧಿ ಕಲಿತಾರೆ, ಮಾಡಬಾರ್ದು ಕೆಲಸ ಮಾಡ್ತಾರೆ, ಮೋಸ, ವಂಚನೆ, ದಗ, ಕೊಲೆ, ಈ ಥರ ಎಲ್ಲ ಮಾಡ್ತಾರೆ ಅಲ್ವಾ? ಈಗಲೂ ನಡೀತಾ ಇದೆ, ನೀವು ನೋಡಿರ್ತೀರ. ಈಗ ಇವ್ರು ಹೇಳೋ ಪ್ರಕಾರ ಎಲ್ಲ ದೇವರ ನಿಶ್ಚಯ ಮಾಡಿರ್ತಾರೆ, ನಮ್ಮ ಕೈಲಿ ಏನಿಲ್ಲ ಅಂತ ಅನ್ನೋದ್ಮೇಲೆ ಈಗ ಅದನ್ನು ಕೂಡ ಅವರು ಜೀವನದಲ್ಲೂ ಹಿಂಗೆ ಆಗಬೇಕು, ಇವ್ರು ಈ ಥರ ಕೆಟ್ಟ ಕೆಲಸ ಮಾಡಬೇಕು, ಕೊಲೆ ಮಾಡಬೇಕು ಅಂತ ದೇವ್ರು ಬರೀತಾನ? ಇವ್ರು ಈ ಥರ ಆದ್ಮೇಲೆ ಇದನ್ನು ಕೂಡ ದೇವ್ರು ಬರ್ದಿರ್ಬೇಕಲ್ವ, ಅವ್ರ ಹಣೆ ಬರ್ದಲ್ಲೂ. ಆ ಥರ ಬರೆಯೋಕ್ಕೆ ದೇವ್ರು ಯಾವುದೇ ಕಾರಣಕ್ಕೂ, ದೇವ್ರುಗಳು ನಮ್ಗೆ ಒಳ್ಳೇದು ಮಾಡ್ತಾರೆ ಹೊರತು, ಒಳ್ಳೇದು ಬಯಸ್ತಾರೆ ಹೊರತು, ಕೆಟ್ಟ ಕೆಲಸ ಯಾವತ್ತು ಕೆಟ್ಟದಾಗ್ಲಿ ಒಬ್ರಿಗೆ ಅಂತ ಬಯಸಲ್ಲ, ಆ ಅನುಗ್ರಹ ಮಾಡಲ್ಲ. ಅದು ನಿಮಗೂ ಗೊತ್ತಿರೋದೆ, ನಮಗೂ ಗೊತ್ತಿರೋದೆ. ಆ ಥರ ನೋಡೋದಾದ್ರೆ ಈಗ ಅವ್ರು ಹೇಳಿದ್ರಲ್ಲ, ದೇವ್ರು ಮುಂಚೆನೆ ನಮ್ಗೆ ನಿಶ್ಚಯ ಮಾಡಿರ್ತಾರೆ ಏನಾಗಬೇಕು ಅಂತ ಅದನ್ನ ನಂಬೋದಾ ಅಥವಾ ನಮ್ದೇ ಇರೋದಾ ಅಂತ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಈಗ ಅವ್ರ ಹಣೆ ಬರದಲ್ಲಿ ಹಿಂಗೆ ಆಗ್ಬೇಕು ಅಂತ ಬರ್ದಿದ್ಮೇಲೆ, ಈಗ ಇವರು ಹಣೆ ಬರದಲ್ಲೂ ಹಂಗೆ ಬರ್ದಿರ್ಬೇಕಲ್ಲ ದೇವರು. ಹಂಗೆ ಬರೆಯೋಕ್ಕೆ ಚಾನ್ಸೇ ಇಲ್ಲ. ಯಾವ ದೇವರು ಕೂಡ ಒಬ್ನಿಗೆ ಕೆಟ್ಟ ಮಾಡ್ಲಿ ಅಂತ ಬಯಸಲ್ಲ, ಕೆಟ್ಟದಾಗಲಿ ಅಂತ ಬಯಸಲ್ಲ. ಹಂಗಂದ್ಮೇಲೆ ಈಗ ಅವ್ರು ಹೇಳಿದ್ದು ಸುಳ್ಳಾಯ್ತಲ್ಲ. ಅದಕ್ಕೆ ನಾನು ಈ ವಿಚಾರದ ಬಗ್ಗೆ ನಿಮ್ಗೆ ಅನಿಸಿಕೆ ಏನು ಅಂತ ಕೇಳೋಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ನೀವು ಅದನ್ನ ಹೌದು ಹಂಗೆ ಬರ್ದಿರ್ತಾನೆ ಅಂತ ಒಪ್ಕೊಂತೀರಾ, ಅಥವಾ ಇಲ್ಲ ನಮ್ಮ ಕೈಲಿ ಇರುತ್ತೆ, ನಮ್ಮ ಜೀವನದಲ್ಲಿ ಆಗೋದು ಏನೇ ಕೆಟ್ಟದಾಗಲಿ ಒಳ್ಳೇದಾಗಲಿ ಅದು ನಾವು ತಗೊಳ್ಳೋ ನಿರ್ಧಾರದ ಮೇಲೆ ಇರುತ್ತೆ, ನಮ್ಮ ಆಲೋಚನೆಗಳು, ನಮ್ಮ ವಿಚಾರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ಜೀವನ ರೂಪಿಸ್ಕೊಳೋದು, ಒಳ್ಳೆ ರೀತಿ ರೂಪಿಸ್ಕೊಳೋದು, ಅಥವಾ ಈ ಥರ ಕೆಟ್ಟ ದಾರಿ ಹಿಡಿಯೋದು, ಕೆಟ್ಟ ಬುದ್ಧಿ ಮಾಡೋದು ಎಲ್ಲ ನಮ್ಮ ಕೈಲೇ ಇರುತ್ತೆ. ದೇವರು ಏನು ಇದು ಮಾಡಿರಲ್ಲ ಅಂತ ಒಪ್ಕೊಂತೀರಾ ಅಂದ್ಬಿಟ್ಟು ದಯವಿಟ್ಟು ನೀವೇ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ ಫ್ರೆಂಡ್ಸ್?